38 ಬ್ಲೌಸ್ ಮೆಜರ್ಮೆಂಟು ಕಟ್ ಮಾಡ್ತಾಯಿದ್ದೀನಿ. 38 ಸೈಜು. ಇವ್ರದ್ದು ಲೆಂತು 14 ಇದೆ, 15 ಇಡ್ತಾಯಿದ್ದೀನಿ. ವೇಸ್ಟು 31 ಇದೆ, 7.25 ಇಡ್ತಾಯಿದ್ದೀನಿ ವೇಸ್ಟು. 1 ಇಂಚ್ ಎಕ್ಸ್ಟ್ರಾ ಡಾಟು, 1.5 ಇಂಚು ಮಾರ್ಜಿನು. ಶೋಲ್ಡ್ರು 5 ಇಡ್ತಿದ್ದೀನಿ, ಯಾಕಂದರೆ ಇವ್ರಿಗೆ ಡೀಪ್ ಜಾಸ್ತಿ ಇದೆ. ಆರ್ಮೋಲು 5.5, ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಶೇಪು ಕರೆಕ್ಟಾಗಿ ಬರುತ್ತೆ ಈ ಥರ ಎಕ್ಸ್ಟ್ರಾ ಇಟ್ಟರೆ. ಇಲ್ಲಿ 1/2 ಇಂಚು. ವೇಸ್ಟು 7.25, ಆರ್ಮೋಲು 8.5 ಇದೆ. 8.5 ಕರೆಕ್ಟಾಗಿದೆ. ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇವರು. 1/2 ಇಂಚು ಲೆಂತ್ ಹೇಳಿದ್ದಾರೆ, ಲೆಂತ್ ಜಾಸ್ತಿ ಇಟ್ಟಿದ್ದೀನಿ. ಈ ಥರ ಮಾರ್ಕ್ ಮಾಡಿ ನೋಡಿ. 8.5. ಇದು ಶೋಲ್ಡ್ರು ಜಾಸ್ತಿ ಇರೋದ್ರಿಂದ 1.5 ಇಡ್ತೀನಿ. 1.5 ಇಟ್ಟರೆ ಸಾಕು, ಶೋಲ್ಡ್ರು ಜಾಸ್ತಿ ಇಲ್ಲ. ಶೋಲ್ಡ್ರು 3 ಇಟ್ಟಿದ್ದೀನಿ. ಇವ್ರದ್ದು 2.5 ಇದೆ, ಕರೆಕ್ಟಾಗಿ ಬರುತ್ತೆ. ಇದು ಲೈನಿಂಗ್ ಇಲ್ಲ, ಸಿಂಗಲ್ ಬ್ಲೌಸು. ನೈನ್ ಆ್ಯಂಡ್ ಹಾಫ್ ಇದೆ ಡೀಪು. ಇಲ್ಲಿ 3. ಇಲ್ಲಿ ನೆಕ್ ಇಟ್ಟು 1.5 ಇಟ್ಟಿದ್ದೀನಿ, ಡೀಪು 3 ಇಟ್ಟಿದ್ದೀನಿ. ಈ ಥರ ಮಾರ್ಕ್ ಮಾಡಬೇಕು. ಇಲ್ಲಿ ಶೋಲ್ಡ್ರು ಡ್ರಾಪ್ ಆಗಲ್ಲ. ಇಲ್ಲಿ ಜಾಸ್ತಿ ಇಟ್ಟು ಇಲ್ಲಿ ಜಾಸ್ತಿ ಇಟ್ಟರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಇದು ನೆಕ್ಕು ವಿಡ್ತ್ ಬಂದು 3 ಇಟ್ಟಿದ್ದೀನಿ. ಇಲ್ಲಿ ಈ ಡೀಪ್ ಎಷ್ಟು ಕೊಟ್ಟರು ಪರವಾಗಿಲ್ಲ, ಇಲ್ಲಿ ಕೊಡಬಾರ್ದು. ಇಲ್ಲಿ ಒಂದೇ ಕೊಟ್ಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇಲ್ಲಿ ಇಷ್ಟೇ ಕೊಡಬೇಕು. ಇಲ್ಲಿ ಎಷ್ಟು ಬೇಕಾದರೂ ಇಡ್ಬೋದು, ಇಲ್ಲಿ ಇಷ್ಟೇ ಕೊಡಬೇಕು. ಇಲ್ಲಿ 1/2 ಇಂಚು ಶೇಪು. ನಾರ್ಮಲ್ ಶೇಪಲ್ಲಿ ಶೇಪ್ ಕೊಟ್ಟರೆ ರೌಂಡ್ನೆಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಇಂಚು ಡಾಟ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಇಲ್ಲಿ ಡಾಟ್ಗೆ ಇವ್ರಿಗೆ 3.5 ಇಂಚು ಇಟ್ಟರೆ ಸಾಕು ಡಾಟು. 9.5ಗೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಡಾಟ್ ಪಾಯಿಂಟು. ಇದು ಡಾಟ್ಗೆ ಎರಡಿದೆ ಬ್ಲೌಸ್, ಒಂದೇ ಮೆಜರ್ಮೆಂಟು. 2 ಒಟ್ಟಿಗೆ ಹಾಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1/2 ಇಂಚು ಈ ಥರ ಶೇಪ್ ಮಾಡಿಕೊಂಡು ಕಟ್ ಮಾಡಬೇಕು.
ಇಲ್ಲಾಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ನೋಡಿ ಈ ಥರ ಇಲ್ಲಿ 1/2 ಇಂಚು ಕೆಳಗಡೆ ತಗೊಂಡ್ರೆ ಇಲ್ಲಿ ಆರ್ಮೋಲ್ದು ರಿಂಕಲ್ಸ್ ಬರಲ್ಲ, ಕರೆಕ್ಟಾಗಿ ಕೂರುತ್ತೆ ಇಲ್ಲಿ. ಇಲ್ಲಿ ಸ್ಟಿಚ್ ಹಾಕೋಕ್ಕೋಸ್ಕರ ಮ್ಯಾಚು, ಇಲ್ಲಿ ಅಷ್ಟೇ ಡಾಟ್ ಪಾಯಿಂಟು. ಎರಡು ಬ್ಲೌಸು ಒಟ್ಟಿಗೆ ಕಟ್ ಮಾಡಿದ್ದೀನಿ. ಲೈನಿಂಗ್ ಇಲ್ಲ, ಇದು ಸಿಂಗಲ್ ಬ್ಲೌಸು. ನೋಡಿ ಇಲ್ಲಿ ಈ ಥರ ಇದೆ ಕಟ್ಟಿಂಗು. ಈ ಥರ ಇದೆ ಅಲ್ಲ. ನೋಡಿ ಇಲ್ಲಿ ನಾನು 1.5 ಇಟ್ಟಿದ್ದೀನಿ, ಇಲ್ಲಿ 3 ಇಟ್ಟಿದ್ದೀನಿ. ಇಲ್ಲಿ ಡಾಟ್ ಹಿಡಿದಾಗ ನೋಡಿ ಈ ಥರ ಆಗುತ್ತೆ, ಹಿಂಗೆ ನೆಕ್ ಅಗಲ ಆಗುತ್ತೆ. ನಾವು ಒಂದೇ ಸರಿ ಇಲ್ಲಿ 2 ಅಗಲ ಇಟ್ಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ.